ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ದಿನಗಳಲ್ಲಿಯೂ ಸಹ ನಾವು ಕರ್ತನಲ್ಲಿ ಸಂತೋಷಿಸುವುದು ಹೇಗೆ, ಕರ್ತನಲ್ಲಿ ಸಂತೋಷಿಸುವ ಅರ್ಥವೇನು, ಆತನಲ್ಲಿ ನಾವು ಸಂತೋಷಿಸುವುದರಿಂದ ನಮ್ಮ ಇಷ್ಟಾರ್ಥಗಳನ್ನು ಕರ್ತನು ಯಾವ ರೀತಿ ನೆರವೇರಿಸ್ತಾರೆ ಎಂಬುದಾಗಿ ನಾವು ಕೇಳೋದಕ್ಕೆ ಹೋಗ್ತೇವೆ. ನೀವು ದಯವಿಟ್ಟು ಕೇಳಿಸ್ಕೊಳ್ರಿ, ಮಾತ್ರವಲ್ಲದೆ ಆಶೀರ್ವಾದ ಹೊಂದ್ರಿ. ಆಮೇನ್. ಅದರಿಂದ ಪ್ರಿಯ ದೇವರ ಮಕ್ಕಳೇ, ದೇವರಲ್ಲಿ ಸಂತೋಷ ಪಡೋದು ನನಗೆ ನಿನಗೆ ಕೊಟ್ಟಿರುವಂಥ ಆಪ್ಷನ್ ಅಲ್ಲ, ಬಟ್ ಬದಲಾಗಿ ದೇವರು ನನಗೆ ನಿನಗೆ ಕೊಟ್ಟಿರುವಂಥ ಒಂದು ಕಮಾಂಡ್. ಆದ್ದರಿಂದ ಇನ್ಮೇಲೆ ಸಂತೋಷ ಪಡ್ರಿ. ಒಳಗಿನಿಂದ ಹೊರಗಡೆ, ಅನ್ಯರು ಹೊರಗಡೆಯಿಂದ ಒಳಗಡೆ, ಆದರೆ ನಾವು ಒಳಗಡೆಯಿಂದ ಹೊರಗಡೆ. ಸರಿನಾ? ಓಕೆ ಪಾಸ್ಟರ್, ಈಗ ನನಗೆ ಕರ್ತನಲ್ಲಿ ಸಂತೋಷಿಸುವುದಂದರೆ ಅರ್ಥ ಗೊತ್ತಿಲ್ಲ. ಸಿ, ದಟ್ಸ್ ದ ಕ್ವಶನ್. ಇವಾಗ ಕರ್ತನಲ್ಲಿ ಸಂತೋಷಿಸುವುದು ಅಂದರೆ ಅರ್ಥ 8 ಇದೆ. ಇನ್ಫ್ಯಾಕ್ಟ್ ಸತ್ಯವೇದದಲ್ಲಿ ಒಂದು 10, 12 ಇದೆ, ಇಲ್ಲ 15 ಇದೆ. ಇನ್ನೂ ಬೇಕಾದಷ್ಟಿದೆ. ಅದನ್ನು ನೀವು ಆಮೇಲೆ ಡೆವಲಪ್ ಮಾಡ್ಕೋಬೋದು ವಾಕ್ಯದಿಂದ. ವಾಕ್ಯ ಓದಿ ನನಗೆ ದೇವರು ಕೊಟ್ಟಿರುವಂಥದ್ದು ನಾನು ಸತ್ಯವೇದನ ಹುಡುಕಿ ಓದಿದಾಗ ಇಷ್ಟಿದೆ, ಬಟ್ ಇನ್ನೂ ಎಷ್ಟೋ ಇದೆ. ಅದನ್ನು ಮಾಡ್ಕೊಂಡು ಹೋದರೆ ನಾನು ಪ್ರಸಂಗ ತಿರ್ಗಾ ನೆಕ್ಸ್ಟ್ ವೀಕ್ ಮಾಡಬೇಕಾಗುತ್ತೆ. ಬಟ್ ನಾನು ಮುಖ್ಯವಾದದ್ದನ್ನು ಇಲ್ಲಿ ರೆಡಿ ಮಾಡಿದ್ದೀನಿ. ದೇವರಲ್ಲಿ ಸಂತೋಷ ಪಡೋದು, ಯೇಸುವಿನಲ್ಲಿ ಸಂತೋಷ ಪಡುವುದು, ಇದರ ನಿಜವಾದ ಅರ್ಥ ಏನು? 8 ಕಾರ್ಯಗಳಿದೆ. ಅದನ್ನು ನಾವು ಈಗ ತಿಳ್ಕೊಳ್ಳೋಣ. 1ನೇದು ಕೀರ್ತನೆ 19:8. ಯೆಹೋವನ ನಿಯಮಗಳು ನೀತಿ ಉಳ್ಳವುಗಳಾಗಿವೆ, ಅವು ಮನಸ್ಸನ್ನು ಹರ್ಷಪಡಿಸ್ತದೆ. ಯೆಹೋವನ ಆಜ್ಞೆ ಮತ್ತು ಯೆಹೋವನ ನಿಯಮಗಳು, ಇವಾಗ ಟ್ರಾಫಿಕ್ ರೂಲ್ಸ್ ಅಂತಾರಲ್ಲ, ಅದೇ ಥರ ದೇವರು ತನ್ನ ಮಕ್ಕಳಿಗೆ ಒಳ್ಳೆಯದಾಗಕ್ಕೆ ಮತ್ತು ತಾನು ಯಾರು ಅನ್ನೋದಕ್ಕೆ ಕೆಲವು ನಿಯಮಗಳು ನನಗೆ ನಿನಗೆ ಕೊಟ್ಟಿದ್ದಾರೆ. 10 ಆಜ್ಞೆಗಳು ಕೊಟ್ಟಿದ್ದಾರೆ. ಅದನ್ನು 2 ಆಜ್ಞೆಯಾಗಿ ಮಾಡಿದ್ದಾರೆ. ಮತ್ತು ಸತ್ಯವೇದದಲ್ಲಿ ಇನ್ನೂ ಎಷ್ಟೋ ಆಜ್ಞೆಗಳು ನಾವು ಓದಿರಲ್ಲ. ಎಷ್ಟೋ ಜನ ನಾವು ಓದಿರಲ್ಲ. ನಾವು ಸತ್ಯವೇದ ಓದಬೇಕಾದ್ರೆ, ದೇವರೇ ನಿನ್ನ ಆಜ್ಞೆ ಯಾವುದು ಇವತ್ತು, ನನಗೆ ನಿನ್ನ ಆಜ್ಞೆ ಯಾವುದು? ಬೇರೆಯವ್ರಿಗೆಲ್ಲ ಬಿಟ್ಬಿಡು ದೇವರೇ, ಇವತ್ತು ನಾನು ಈ ವಾಕ್ಯ ಭಾಗ ಓದ್ತಾ ಇದ್ದೀನಿ, ನನಗೆ ನಿನ್ನ ಆಜ್ಞೆ ಯಾವುದು ಅಂತ ಕೇಳಿ ದೇವರು ತಿಳಿಸ್ತಾರೆ. ಆವಾಗ ಅದನ್ನು ಫುಲ್ಫಿಲ್ ಮಾಡಿದ್ರೆ ನನಗೆ ನಿನಗೆ ಸಂತೋಷ ಉಂಟಾಗುತ್ತೆ. ಹಾಗಾದರೆ ಮೊದಲನೇದು, ಕರ್ತನ ಸಂತೋಷಿಸುವುದರ ಮೊದಲನೇ ಅರ್ಥ ಏನು? ಓದಮ್ಮ. ಕರ್ತನ ಆಜ್ಞೆಗಳಲ್ಲಿ ಸಂತೋಷಿಸುವುದು. ವೆರಿ ಗುಡ್. ಆತನ ಆಜ್ಞೆಗಳಿಗೆ ವಿಧೇಯರಾಗಿರುವುದು. ಎಸ್, ನೋಡಿದ್ರ ಪ್ರಿಯ ದೇವರ ಮಕ್ಕಳೇ, ದೇವರು ಎಷ್ಟು ಆಜ್ಞೆಗಳನ್ನ ನನಗೆ ನಿನಗೆ ಬೈಬಲ್ನಲ್ಲಿ ಕೊಟ್ಟಿದ್ದಾರೆ. ಎಷ್ಟೋ ಆಜ್ಞೆಗಳು. ಆದರೆ ಆ ಆಜ್ಞೆಗಳನ್ನ ನೋಡಿದಾಗ ಅದು ತುಂಬ ಭಾರ ಅಂತ ಅಂದ್ಕೊಳ್ಬಾರ್ದು. ದೇವರೇ, ಈ ಆಜ್ಞೆ ನೀ ಸುಲಭ ಮಾಡಿಕೊಟ್ಟಿದೀಯ. ಅವರು ನಮ್ಮ ಕೈನಲ್ಲಿ ನಾವು ಕೈಗೊಂಡು ನಡೆಯೋಕ್ಕಾಗಲ್ಲ ಅಂದಿದ್ರೆ, ವಿಧೇಯರಾಗಕ್ಕಾಗಲ್ಲ ಅಂದಿದ್ರೆ, ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ ಅದು ನಮಗೆ ಕೊಡ್ತಾ ಇರಲಿಲ್ಲ. ಅವರು ನಮಗೆ ಸಹಾಯವಾಗಿ ನಿಂತಿದ್ದಾರೆ. ಹೀಗಾಗಿ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಡೆದು ಆತನ ಆಜ್ಞೆಗಳಲ್ಲಿ ನೀನು ಸಂತೋಷ ಪಟ್ಟರೆ ಖಂಡಿತವಾಗಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನ, ಇನ್ನು ಪೆಂಡಿಂಗು ಯಾವ್ಯಾವುದಿದೆ ನಿನ್ನ ಇಷ್ಟಾರ್ಥ, ಅದನ್ನೆಲ್ಲ ದೇವರು ನೆರವೇರಿಸ್ತಾರೆ. ನೀನು ಹೇಳ್ತಾ ಇದೆಯಲ್ವ, ನಾನು ಬೈಬಲ್ ಓದ್ತಾ ಇದ್ದೀನಿ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಚರ್ಚಿಗೆ ಬರ್ತಾ ಇದ್ದೀನಿ, ನಾನು ದೀಕ್ಷಾ ಸ್ನಾನ ಹೊಂದಿದ್ದೀನಿ, ಬಟ್ ನಂದು ಇಷ್ಟಾರ್ಥ ಎಲ್ಲ ನೆರವೇರ್ತಾ ಇಲ್ಲ ದೇವರೇ ಅಂತ ನೀನು ದೇವ್ರ ಹತ್ರ ಹೋದರೆ ದೇವ್ರೇನು ಹೇಳ್ತಾರೆ ಗೊತ್ತಾ? ಮಗನೇ, ಯು ಆರ್ ನಾಟ್ ಹ್ಯಾಪಿ ಅಬೌಟ್ ಮೈ ಕಮ್ಯಾಂಡ್ಸ್. ನಿನಗೆ ನನ್ನ ಆಜ್ಞೆ ಬಗ್ಗೆ ನಿನಗೆ ಸಂತೋಷ ಇಲ್ಲ. ಏನೋ ನೀನು ಅದು ಓದ್ತೀಯ, ಬಟ್ ನಿನಗೆ ಸಂತೋಷ ಇಲ್ಲ. ಅದಕ್ಕೆ ನಿನ್ನ ಇಷ್ಟಾರ್ಥ ಅಲ್ಲಿ ನೆರವೇರಲ್ಲ. ಗಾಡ್ಸ್ ಪ್ರಾಮಿಸಸ್ ಆರ್ ಅನ್ಕಂಡೀಷನಲ್ ಆ್ಯಂಡ್ ಕಂಡೀಷನಲ್. ದೇವರ ವಾಗ್ದಾನಗಳಿಗೆ ಕಂಡೀಷನ್ಸ್ ಇದೆ ಪ್ರಿಯರೇ. ಹೀಗಾಗಿ ದೇವರು ನಿನ್ನ ಎಲ್ಲ ಇಷ್ಟಾರ್ಥಗಳು ನೆರವೇರಿಸೋದಕ್ಕೆ ಸಿದ್ಧ ಇದ್ದಾರೆ. ನಿನ್ನ ಗುರಿಯನ್ನು ದೇವರು ತಲುಪಿಸ್ತಾರೆ. ಬಟ್ ನೀನೇನು ಮಾಡಬೇಕು? ಆ ಥರ ಆಜ್ಞೆಗಳನ್ನು
ಓದೋದ್ರಲ್ಲಿ ಸಂತೋಷ ಪಡಬೇಕು, ಕೈಗೊಂಡು ನಡೆಯೋದ್ರಲ್ಲಿ ಸಂತೋಷ ಪಡಬೇಕು. ನನಗೆ ಗೊತ್ತಿಲ್ಲ ನಿನಗೆ ದೇವರು ಯಾವ ಆಜ್ಞೆ ಕೈಗೊಂಡು ನಡೆಯೋಕ್ಕೆ ನನಗೆ ನಿನಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಎಲ್ರಿಗೂ ಒಂದೊಂದು ಥರ ಇರ್ಬೋದು. ನಾನು ನಿನ್ನ ಜೀವಮಾನದ ಒಂದು ಹಾದಿಯಲ್ಲಿ ನೀನು ಯಾವ ಆಜ್ಞೆ ಇನ್ನೂ ಕೈಗೊಂಡು ನಡೀಲಿಲ್ಲ ಅನ್ನೋದು ನಿನಗೆ ಗೊತ್ತು, ದೇವ್ರಿಗೆ ಗೊತ್ತು, ನನಗೆ ಗೊತ್ತು, ದೇವ್ರಿಗೆ ಗೊತ್ತು. ಹೀಗಾಗಿ ದೇವರು ಹೇಳ್ತಾರೆ, ಮಗನೇ ಮಗಳೇ, ನಾನು ನಿನ್ನ ಎಲ್ಲ ಇಷ್ಟಾರ್ಥ ನೆರವೇರಿಸೋಕ್ಕೆ ನಿನಗಾಗಿ ನಾನು ರಕ್ತ ಸುರಿಸಿದ್ದೀನಿ, ನಿನಗಾಗಿ ನಾನು ಪ್ರಾಣ ಕೊಟ್ಟಿದ್ದೀನಿ, ನಿನಗಾಗಿ ನಾನು ಬಲಿಯಾಗಿದ್ದೀನಿ, ನಿನಗಾಗಿ ನಾನು ಪುನರುತ್ಥಾನ ಹೊಂದಿದ್ದೀನಿ. ನಿನಗೆಲ್ಲ ನೆರವೇರಿಸೋಕ್ಕೆ ನಾನು ಈ ಲೋಕದಲ್ಲಿ ಎಲ್ಲ ನೆರವೇರಿಸೋಕ್ಕೆ ಸಿದ್ಧ ಇದ್ದೇನೆ. ಆದರೆ ಯಾಕೆ ನನ್ನ ಆಜ್ಞೆಯಲ್ಲಿ ನಿನಗೆ ಸಂತೋಷ ಇಲ್ಲ? ಎಲ್ಲನೂ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇರ್ತೀಯ ನೀನು. ಕಾಂಪ್ರಮೈಸ್ ಮಾಡಬೇಡಿ ಪ್ರಿಯ ದೇವರ ಮಕ್ಕಳೇ. ಜನರ ಹತ್ರ ಎಲ್ಲ ಕಾಂಪ್ರಮೈಸ್ ಮಾಡಿಕೊಂಡ್ರೆ ನಿಮಗೆ ಅವರು ನಿಮ್ಮ ಇಷ್ಟಾರ್ಥ ನೆರವೇರಿಸಲ್ಲ. ಏನೋ ಒಂದು ಬೂಂದಿ ಕೊಡ್ಬೋದು, ವಡೆ ಕೊಡ್ಬೋದು, ಏನು ಅಪ್ಪಿ ಜಿಲೇಬಿ ಕೊಡ್ಬೋದು. ಆದರೆ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸೋಕ್ಕೆ ನಿನಗಾಗಿ ರಕ್ತ ಸುರಿಸಿರಂಥ ಯೇಸು ಬಿಟ್ಟರೆ ಇನ್ಯಾರೂ ಕೊಡೋದಿಲ್ಲ. ಯು ಹ್ಯಾವ್ ಫುಲ್ ಆಫ್ ಡಿಸೈರ್ಸ್. ನಿನಗೆ ಎಷ್ಟೋ ಇಷ್ಟಾರ್ಥ, ನನಗಿದಿಷ್ಟ, ನನಗದಿಷ್ಟ, ನನಗಿದಿಷ್ಟ, ನನಗದಿಷ್ಟ, ನನಗಿದಿಷ್ಟ, ನನಗದಿಷ್ಟ. ಈಗ ನನ್ನ ಮಕ್ಕಳು ಮೊಮ್ಮಕ್ಕಳು ನನಗೆ ಹೇಳ್ತಾ ಇರ್ತಾರೆ, ನನಗಿದಿಷ್ಟ, ಅದಿಷ್ಟ, ಇದಿಷ್ಟ. ನಾನು ಅವ್ರನ್ನ ಒಂದು ಕೇಳೋದು, ಎಷ್ಟು ಅಧ್ಯಾಯ ಓದ್ದೆ? ಸೈಲೆಂಟ್ ಆಗಿಬಿಡ್ತಾರೆ, ಇವ್ರ ಹತ್ರ ಕೇಳೋದೇ ಬೇಡ ಅಂತ. ಆದರೂ ಕೇಳ್ತಾರೆ ಮಕ್ಕಳು, ಸರಿ ಆಯ್ತಪ್ಪ ಅಂತ ಕೇಳ್ತಾರೆ. ಬಟ್ ಆದರೆ ನಾನು ಎಲ್ಲನೂ ತಕ್ಷಣ ನೆರವೇರಿಸ್ಬಿಡಲ್ಲ. ಐ ಹ್ಯಾವ್ ಸಮ್ ಕಂಡೀಷನ್ಸ್. ಕೇಳಿ ಮಕ್ಕಳನ್ನ. ಸೊ ಯಾವ ಆಜ್ಞೆಗೆ ನೀನು ವಿಧೇಯರಾಗಿಲ್ಲ, ಪವಿತ್ರಾತ್ಮನ ಕೇಳಿ, ಮನೆಗೆ ಹೋಗಿ ಕೇಳಿ, ಅವ್ರು ನಿಮಗೆ ತಿಳಿಸ್ತಾರೆ. ಅಥವಾ ಇವಾಗಲೇ ನಿಮ್ಗೆ ತಿಳಿಸ್ಬೋದು, ಮಗನೇ ನೀನು ದೀಕ್ಷಾ ಸ್ನಾನ ತಗೊಳ್ಳೋಕ್ಕೆ ಸ್ವಲ್ಪ ಹಿಂದೆ ಮಾಡ್ತಾ ಇದೆಯಾ, ಅಥವಾ ನೀನು ಯಾರ ಹತ್ರ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆಯಾ, ಅಥವಾ ನೀನು ಲೋಕದ ಸಂಪ್ರದಾಯಗಳ ಪ್ರಕಾರ ನಡೆಯೋಕ್ಕೆ ಚರ್ಚಲ್ಲೊಂದು ಹೊರಗಡೆ ಒಂದು ನಡೀತಾ ಇದೆಯಾ, ಅಥವಾ ನಿನ್ನ ಮಾತುಗಳು. ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್, ಸೋ ಮೆನಿ. ದೇವ್ರ ವಾಕ್ಯದಲ್ಲಿ ಎನ್ಯೂಮರಸ್ ಏನಿದೆ ಆಜ್ಞೆಗಳಿದೆ, ಎಷ್ಟೋ ಆಜ್ಞೆಗಳಿದೆ. ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು. ನೀನು ನಡೀದೆ ಹೋದರೆ ನಮ್ಮ ಇಷ್ಟಾರ್ಥ ನೆರವೇರಿಸು ಅಂತ ಒಂದು ಹೇಳ್ತೀನಿ ಕೇಳಿ. ದೇವರ ಮಕ್ಕಳಿಗೆ ಹಣದಲ್ಲಿ ಇಷ್ಟಾರ್ಥ ನೆರವೇರಲ್ಲ. ದೇವರ ಮಕ್ಕಳಿಗೆ ದೇವರಲ್ಲಿ ಸಂತೋಷಿಸಿದ್ರಿಂದ ಎಲ್ಲ ಇಷ್ಟಾರ್ಥಗಳು ನೆರವೇರ್ತಾರೆ. ಹಣದಲ್ಲಿ ಕೆಲವು ಕಾರ್ಯಗಳ ವಸ್ತುಗಳನ್ನ ತಗೋಬೋದು ನಾವು, ಕೆಲವು, ನಾಟ್ ಎಲ್ಲ. ಎಲ್ಲರೂ ಗಮನ ಇಡಿ. ಬಿಕಾಸ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನಮ್ಮೆಲ್ರಿಗೂ ಒಂದು ಲಿಮಿಟೇಷನ್ ಇದೆ, ನಮ್ಮೆಲ್ರಿಗೂ ಒಂದು ಮಿತಿ ದೇವರು ಇಟ್ಟಿದ್ದಾರೆ. ಹೀಗಾಗಿ ನಾವು ಎಲ್ಲವನ್ನ ಹಣದಲ್ಲಿ ನಾವು ಗಳಿಸ್ತೀವಿ ಅಂತೇಳಿ ಲೋಕದವರ ಥರ ನೀನು ನಡೆಯೋಕ್ಕೆ ಹೋದರೆ ಖಂಡಿತವಾಗಿ ನಮ್ಮ ಎಲ್ಲ ಇಷ್ಟಾರ್ಥಗಳು ದೇವರು ನೆರವೇರಿಸಲ್ಲ. ಕೆಲವು ವಸ್ತುಗಳು ನಾವು ತಗೊಳ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ನಾಟ್ ಆಲ್. ಸೊ ಪ್ರಿಯ ದೇವರ ಮಕ್ಕಳೇ, ನನಗೆ ಗೊತ್ತಿಲ್ಲ ಎಲ್ಲಿ ನೀನು ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆದಿದ್ದೀವಿ, ಎಲ್ಲಿ ನೀನು ಪವಿತ್ರಾತ್ಮನ ಕೇಳೋಣ, ಸ್ವಾಮಿ ನಾನು ತಪ್ಪುಬಿಟ್ಟೆ ದೇವರೇ, ನನ್ನ ಕ್ಷಮಿಸಿ ಕೇಳ್ರಿ, ಅವ್ರನ್ನ ಕೇಳ್ರಿ, ಕ್ಷಮಾಪಣೆ ಕೇಳ್ರಿ, ಅವ್ರ ಹತ್ರ ಹೇಳ್ರಿ, ಹೌದು ದೇವರೇ ನಿಜನೇ. ಈ ವಾಗ್ದಾನ ಯಾಕೋಬನಿಗೆ ದೇವರು ಹೇಳಿದರು, ಯಾಕೋಬನಿಗೆ ದೇವರೇನು ಹೇಳಿದರು, ನಿನಗೆ ನಾನು ಕೊಟ್ಟಂಥ ಮಾತಿನಲ್ಲಿ ಒಂದನ್ನು ಬಿಡದೆ ಎಲ್ಲ ನೆರವೇರಿಸ್ತೀನಿ ಅಂತ ದೇವರು ಹೇಳಿದ್ರು. ಒಂದು ಬಿಡದೆ ಎಲ್ಲ ನೆರವೇರಿಸ್ತೀನಿ ಅಂತ. ಹಠ ಹಿಡೀರಿ, ದೇವ್ರ ಹತ್ರ ಹೋಗ್ರಿ. ನಿಮ್ಮ ಮಗ ತಾನೇ, ನಿಮ್ಮ ಮಗಳು ತಾನೇ, ಅವ್ರ ಹತ್ರ ಹಠ ಹಿಡೀರಿ. ತಪ್ಪಿ ಹೋದ ಮಗ ಏನು ಹೇಳ್ತಾನೆ, ಅಪ್ಪನ ಹತ್ರ ಬಂದ, ಅಪ್ಪ ನನ್ನ ಆಸ್ತಿಯಲ್ಲಿ ಬರತಕ್ಕಂಥ ಪಾಲನ್ನು ನನಗೆ ಕೊಡಪ್ಪ ಅಂತ ಕೇಳ್ತಾನೆ. ಅವನು ಲೇ ಹೋಗ ಅಂತ ಹೇಳಿಲ್ಲ. ಕೆಲವು ಮಕ್ಕಳು ತಂದೆ ತಾಯಿಗಳಿಗೆ ಹಂಗೆ ಹೇಳ್ತಾರಲ್ಲ, ಏನೋ ರಾಂಗ್. ತಂದೆ ತಾಯಿಗಳ ಹತ್ರ ಹೋಗಿ ಕೇಳಬೇಕಾದ್ರೂ ಏನಪ್ಪ ಏನಮ್ಮ ಅಂತ ಕೇಳ್ರಿ. ಏನೋ ಎಂಥವನ ನೀನು. Even all these talks are not biblical. ನನ್ನನ್ನು ಏನಕ್ಕೆ ನೀನು ಲೋಕಕ್ಕೆ ತಗೊಂಬಂದೆ, ನನಗೇನು ನೀನು ಪೆತ್ತೆ ಎತ್ತೆ, ಆಲ್ ದೀಸ್ ಆರ್ ನಾಟ್ ಲೋಕ ಟಾಕ್. ಅಯ್ಯೋ, ಆಲ್ ದೀಸ್ ಆರ್ ಲೋಕ ಟಾಕ್. ಬಟ್ ದೇವರ ಮಕ್ಕಳಿಗೆ ತಕ್ಕಂಥ ಮಾತಲ್ಲ ಇದು. ದೇವರ ಮಕ್ಕಳೇನು ಬೆಳೆ ಗೊತ್ತಾ, ಅಪ್ಪ ನನಗೆ ಬರತಕ್ಕ ಪಾಲನ್ನು ನನಗೆ ಕೊಡಪ್ಪ ಎಂಬುದಾಗಿ ಕೇಳ್ರಿ. ಹೋಗ್ರಿ ದೇವ್ರ ಹತ್ರ ಕಣ್ಣೀರಿಡ್ರಿ, ದೇವ್ರ ಹತ್ರ ಕೇಳಿ, ಸ್ವಾಮಿ ನನಗೆ ಬರತಕ್ಕ ಪಾಲನ್ನು ನನಗೆ ಕೊಡಪ್ಪ. ಬಟ್ ದಟ್ ವಾಸ್ ಎ ರಾಂಗ್ ಟೈಮ್. ತಪ್ಪಿ ಹೋದ ಮಗ ಕೇಳಿದ್ದು ರಾಂಗ್ ಟೈಮ್, ನಾಟ್ ರೈಟ್ ಟೈಮ್. ಅದಕ್ಕೆ ನಾನು ಹೇಳೋದು ಯಾವಾಗಲೂ, ಯವನಸ್ಥರೇ, ಮಕ್ಕಳೇ, ಟೀನೇಜರ್ಸ್, ನೀವೆಲ್ಲರೂ ನೀವೆಲ್ಲರೂ ಬ್ರೈಟ್ ಆಗಿರ್ಬೋದು, ಬಟ್ ಯು ಆರ್ ನಾಟ್ ರೈಟ್. ಸೊ ವೆರಿ ಕೇರ್ಫುಲ್. ಸೊ ಹೀಗಾಗಿ ದೇವರ ಮಕ್ಕಳಾದ ನಾವು ದೇವರ ಹತ್ರ ಹೋಗ್ಬೇಕಪ್ಪ, ನನ್ನ ಹೃದಯದಲ್ಲಿ ಈ ಇಷ್ಟಾರ್ಥ ನೀನೇ ಇಟ್ಟಿದೆಯಲ್ಲಪ್ಪ, ಯಾಕೆ ನೆರವೇರಲ್ಲ? ದೇವ್ರು ಹೇಳ್ತಾರೆ, ಮಗನೇ ಅದು ಒಂದು ಆಜ್ಞೆ ಕೈಗೊಂಡು ನಡಿ. ಇಲ್ಲ ದೇವರೇ ಆಗಲ್ಲ. ದೇವ್ರು ಹೇಳ್ತಾರೆ, ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ನಂಬರ್ 1, ದೇವರಲ್ಲಿ ಸಂತೋಷಿಸೋದರ ಅರ್ಥ ಮೊದಲನೇದಾಗಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದು.
ನಾನು ನಂಬ್ತೀನಿ ಪ್ರಿಯರೇ, ಈ ಮೆಸೇಜ್ ಮೂಲಕ ನೀವು ಆಶೀರ್ವಾದ ಹೊಂದಿದ್ದೀರಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸುವುದಕ್ಕಾಗಿ ಯೇಸು ನಿಮ್ಮನ್ನು ಕರೀತಾ ಇದ್ದಾರೆ. ಯೇಸು ನಿಮ್ಮನ್ನು ನೋಡ್ತಾ ಇದ್ದಾರೆ. ಅವರ ಒಂದು ವಿಷಯದಲ್ಲಿ ನೀವು ಸಂತೋಷ ಪಡ್ರಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಯೇಸು ಸ್ವಾಮಿ ನೆರವೇರಿಸ್ತಾರೆ. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಹೌದಪ್ಪ, ಅನೇಕ ವೇಳೆ ನನ್ನ ಇಷ್ಟಾರ್ಥ ಎಲ್ಲ ಯಾಕೆ ನೆರವೇರ್ತಾ ಇಲ್ಲ ಎಂಬುದಾಗಿ ನಾವು ಅನೇಕ ವೇಳೆ ಅಂದ್ಕೊಂಡಿದ್ದೀವಿ ಸ್ವಾಮಿ. ಆದರೆ ಈಗ ನಿನ್ನ ಸಂದೇಶದ ಮೂಲಕವಾಗಿ ಹೌದಪ್ಪ, ನಿನ್ನಲ್ಲಿ ನಾವು ಸಂತೋಷಿಸದೇ ಇರುವುದೇ ಕಾರಣ ಎಂಬುದಾಗಿ ನಮ್ಗೆ ಹೇಳಿದ್ಯಪ್ಪ. ಇನ್ಮೇಲೆ ನಿನ್ನಲ್ಲಿ ಸಂತೋಷಿಸುವ ಹಾಗೆ ನಮ್ಮೆಲ್ಲರೂ ಕೃಪೆ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋ